ಮಂಗಳೂರಿನಿಂದ ಬೆಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಅವರು ಬಂದಿದ್ದಾರೆ. ಇವತ್ತು ಸರ್ಕಾರಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ನಿನ್ನೆ ದಿನವಿಡೀ 13ನೇ ಸ್ಪಾಟ್ನಲ್ಲಿ ಪ್ರಣವ್ ಮೊಹಂತಿ ಅವರಿದ್ರು. ಜಿಪಿಆರ್ ಕಾರ್ಯಾಚರಣೆಯ ಮಾಹಿತಿಯನ್ನು ಕೂಡ ಎಸ್ಐಟಿ ಮುಖ್ಯಸ್ಥರು ಪಡೆದುಕೊಂಡಿದ್ರು. ಬೆಳ್ತಂಗಡಿಯಲ್ಲಿ ಎಸ್ಪಿ ಸೈಮನ್ಸ್ ಅವರಿಂದ ವಿವರಣೆಯನ್ನು ಕೂಡ ಮೊಹಂತಿ ಪಡೆದುಕೊಂಡಿದ್ದಾರೆ. ಇವತ್ತು ಸಹಜವಾಗಿಯೇ ಗೃಹ ಸಚಿವರನ್ನ ಭೇಟಿ ಆಗ್ತಾರೆ. ಈ ತನಿಖೆಯಲ್ಲಾದಂತಹ ಪ್ರಗತಿ, ಈ ತನಿಖೆಯಲ್ಲಾದಂತಹ ಬೆಳವಣಿಗೆ ಎಲ್ಲದಕ್ಕೂ ಕೂಡ ಬ್ರೀಫ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಗೃಹ ಸಚಿವರು ಇದೇ ವಿಚಾರವನ್ನು ಇವತ್ತು ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಬಿಜೆಪಿಯವರು ಚರ್ಚೆಗೆ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಸ್ಪೀಕರ್ ಅವಕಾಶವನ್ನು ಕೊಟ್ಟಿದ್ದಾರೆ. ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ. ತನಿಖೆಯ ಪ್ರಗತಿಯ ಬಗ್ಗೆಯೂ ಕೂಡ ಅಧಿವೇಶನದಲ್ಲಿ ಬ್ರೀಫ್ ಮಾಡುವಂತಹ ಕೆಲಸ ಆಗಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಬೆಳವಣಿಗೆಗಳು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೀಪಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಈ ತಲೆಬುರುಡೆಯ ರಹಸ್ಯ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಎಸ್ಐಟಿ ಮುಖ್ಯಸ್ಥರು ಬೆಂಗಳೂರಿನತ್ತ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಸೊ ಹಾಗಾಗಿ ಗೃಹ ಸಚಿವರನ್ನ ಭೇಟಿಯಾದ ನಂತರ, ಬ್ರೀಫ್ ಆದ ನಂತರ ಈ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಉತ್ಖನನದ ಪ್ರಕ್ರಿಯೆಯನ್ನು ನಿಲ್ಲಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಚಿತತೆ ಸಿಗಬಹುದಾ ಅಂತ ಹೇಳಿ? ಖಂಡಿತ. ಕಳೆದ 2 ದಿವಸಗಳ ಒಂದು ಅಧಿಕಾರಿಗಳ ಸಿದ್ಧತೆಗಳು ಮತ್ತು ಓಡಾಟ ಮತ್ತು ಕಾರ್ಯಚಟುವಟಿಕೆಯನ್ನು ನೋಡಿದರೆ ಯಾವುದೇ ಒಂದು ಗಟ್ಟಿ ಕುರುಹುಗಳು ಸಿಗದಂತಹ ಹಿನ್ನೆಲೆಯಲ್ಲಿ ಈ ಒಂದು ವರದಿಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ SIT ರಚನೆ ಆಗಿ 15 ದಿವಸ ಆಗಿದೆ. ಈ 15 ದಿವಸದಲ್ಲಿ DG ಲೆವೆಲ್ನ ಅಧಿಕಾರಿಯೊಬ್ಬರು 5 ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ ಮತ್ತು ಇಲ್ಲಿ 3 ದಿವಸಗಳ ಕಾಲ ಇದ್ದು ಮತ್ತೆರಡು ದಿವಸ ಭೇಟಿ ಕೊಟ್ಟು ಬೆಳಗ್ಗೆ ಬಂದು ಸಂಜೆ ತನಕ ಇದ್ರು ಅಂದ್ರೆ ಎಷ್ಟು ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಇಲ್ಲಿ ಗುರುತಿಸಬೇಕು. ಹಾಗಾಗಿ ನಿನ್ನೆ ದಿನಪೂರ್ತಿ ಮೊನ್ನೆಯೇ ಬಂದಿದ್ರು. ನಿನ್ನೆ ದಿನಪೂರ್ತಿ ಬೆಳ್ತಂಗಡಿಯಲ್ಲೇ ಬೀಡು ಬಿಟ್ಟು ಸಂಪೂರ್ಣವಾಗಿ ಎಲ್ಲಾ ವರದಿಗಳನ್ನ ಪಡ್ಕೊಂಡಿರುವಂತದ್ದು. 13 ಸ್ಪಾಟ್ ಏನಿದೆ, ನಿನ್ನೆ ಸಂಜೆ 7:30 ತನಕ ಅಲ್ಲಿ ಅಗದು ಏನಾದ್ರೂ ಇದೆಯಾ ಅಂತೇಳಿ ನೋಡಿದ್ರು. ಅಲ್ಲಿ ಸಿಕ್ಕಂತಹ ಎಲ್ಲ ವರದಿಗಳನ್ನ ಹಿಡ್ಕೊಂಡು ಇವತ್ತು 10:30ಕ್ಕೆ ಬೆಂಗಳೂರಿಗೆ ಹಾರಿರುವಂತದ್ದು ಮೊಹಂತಿ ಅವರು. ಇವತ್ತು ಮಧ್ಯಾಹ್ನದ ಒಳಗೆ ಗೃಹ ಸಚಿವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಎಲ್ಲವನ್ನ ಕೂಡ ಪೇಪರ್ ವರ್ಕ್ನ ಮೂಲಕ, CD ಮತ್ತು ಪೆನ್ ಡ್ರೈವ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಆರಂಭಿಕ ಪ್ರಾಥಮಿಕ ಮಾಹಿತಿಯನ್ನ ಈಗಾಗಲೇ ಗೃಹ ಸಚಿವರಿಗೆ ಭೇಟಿಯಾಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ DIG ಅನುಚೇತ್ ಅವರು ಭೇಟಿ ಆಗ್ತಾ ಇರೋದು ಮತ್ತು ಇವತ್ತು ಈ ಪ್ರಕರಣದ ಮುಖ್ಯಸ್ಥ ಮತ್ತು DGP ಆಗಿರುವಂತಹ ಪ್ರಣಬ್ ಮೊಹಂತಿ ಅವರ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ ಅನ್ನುವಂಥದ್ದು. ಯಾಕಂದ್ರೆ ಸದನದಲ್ಲಿ ಚರ್ಚೆ ಆಗ್ತಾ ಇದೆ, ರಾಜ್ಯದಲ್ಲಿ ಹೋರಾಟಗಳಾಗ್ತಾ ಇದೆ, ಇಲ್ಲಿ ಸ್ಪಾಟ್ ಅಲ್ಲಿ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ. ಹಾಗಾಗಿ ಈ ಒಂದು ತನಿಖೆಯನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಮಹತ್ವದ ಬೆಳವಣಿಗೆ ಅನ್ನುವಂಥದ್ದು. ಆದ್ರೆ ಇವತ್ತು ಅನಾಮಿಕ ವ್ಯಕ್ತಿ ಕೆಲವೇ ಕ್ಷಣಗಳ ಹಿಂದೆ SIT ಪೊಲೀಸ್ ಠಾಣೆಗೆ ಎಂದಿನಂತೆ ಭೇಟಿ ಕೊಟ್ಟಿರುವಂತದ್ದು. ಹಾಗಾಗಿ ಆ ಒಂದು ದೊಡ್ಡ ಸೈಟ್ ಇದೆ, ಆ ಸೈಟ್ ನಲ್ಲಿ ಅರ್ಧ ಭಾಗ ಕಳೆದ ರಾತ್ರಿಯೇ ಉತ್ಖನನ ಮಾಡಿರುವಂತದ್ದು. ಉಳಿದ ಅರ್ಧವನ್ನ ಇವತ್ತು ಮುಗಿಸ್ತಾರಾ ಅಥವಾ ನಿನ್ನೆಗೆ ಅದನ್ನ ಸೀಮಿತ ಮಾಡ್ತಾರಾ ಅನ್ನುವಂಥದ್ದು. ಯಾಕಂದ್ರೆ 6-7 ಗಂಟೆಗಳ ಕಾಲ ಕಾರ್ಯಾಚರಣೆ ಅಂದ್ರೆ ಅದು ಸುಲಭದ ಮಾತಲ್ಲ. ಸುಮಾರು 300 ಜನ ಪೊಲೀಸರು ಮತ್ತು ಅಧಿಕಾರಿ ಸಿಬ್ಬಂದಿಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇರುವಂತದ್ದು. ಹಾಗಾಗಿ ಆ ಉತ್ಖನನದ ಉಸಾಬರಿಯನ್ನ ಬಿಟ್ಟು ಎಲ್ಲ ವರದಿಗಳನ್ನ ಈಗಾಗಲೇ ಗೃಹ ಸಚಿವರಿಗೆ ಸಲ್ಲಿಸಲಿಕ್ಕೆ ತೆರಳಿರುವಂತದ್ದು. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಏನಾಗಬಹುದು ಅಂತೇಳಿ ಡಿಸೈಡ್ ಆಗಬಹುದು. ಹಾಗಾಗಿ ಒಟ್ಟು ಇಲ್ಲಿನ ಠಾಣೆಯ ಚಟುವಟಿಕೆಗಳನ್ನ ನೋಡಿದ್ರೆ 9:30 10 ಗಂಟೆ ಸುಮಾರಿಗೆ ಎಲ್ಲ ಅರಣ್ಯಾಧಿಕಾರಿಗಳು, ಕಂದಾಯಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಕೂಡ ಬರ್ತಾ ಇದ್ರು. ಆದ್ರೆ ಇವತ್ತು ದೂರುದಾರ ಮಾತ್ರ ಠಾಣೆಗೆ ಬಂದಿರುವಂತದ್ದು. ಹಾಗಾಗಿ ಇವತ್ತು ಉತ್ಖನನ ಆಗ್ತದಾ ಇಲ್ವಾ ಅನ್ನುವಂತಹ ಮೇಲ್ನೋಟದ ಡೌಟ್ಗಳು ನಮಗೆ ಕಂಡು ಬರ್ತಾ ಇದೆ. ಆದ್ರೆ 13ರ ಪಾಯಿಂಟ್ ಅಲ್ಲಿ ಉಳಿದಂತಹ ಜಾಗ ಏನಿದೆ, ಕೆಲವು ಸುಮಾರು ಒಂದು 3-4 ಸೆಂಟ್ಸ್ನಷ್ಟು ಜಾಗ, ಅದನ್ನ ಉತ್ಖನನ ಮಾಡಿ ಮುಗಿಸ್ತಾರೋ ಅಥವಾ ಈಗಾಗಲೇ ಆ ವರದಿಯನ್ನ ನಿನ್ನೆ ಮಾಡಿದ್ದನ್ನೇ ಫೈನಲ್ ಅಂತೇಳಿ ಕೊಡ್ತಾರಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಡಿಸೈಡ್ ಆಗ್ತದೆ. ಪ್ರೇಮ್. ಓಕೆ ದೀಪಕ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆ ಈ ಪ್ರಕರಣದಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ.